ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆ 40 ಅದರ ಮುಂದುವರೆದ ಭಾಗ ವಚನ 6ರಿಂದ. ಬೇಡವಾದವು ನಿನಗೆ ಯಜ್ಞಾರ್ಪಣೆ ಬಲಿ ಕಾಣಿಕೆ, ಬಯಸಿಲ್ಲ ನೀ ಹೋಮವನೇ, ಪರಿಹಾರಕ ಬಲಿಯನೇ, ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದೆ ನೀನು ನನಗೆ. ಈ ಒಂದು ವಚನ ಮತ್ತು ಮುಂದಿನ ವಚನ ಪ್ರಭು ಯೇಸುವಿನ ಕುರಿತಾಗಿ ಮಾತನಾಡುವಂಥದ್ದಾಗಿದೆ. ಕಾರಣ ದೇವರಿಗೆ ಯಾವುದೇ ರೀತಿಯ ಬಲಿ ಕಾಣಿಕೆ, ದಹನ ಬಲಿ, ಕಾಣಿಕೆ ಇವುಗಳಿಂದ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗಲು ಸಾಧ್ಯವಿಲ್ಲ. ಇವು ಯಾವುದು ದೇವರಿಗೆ ಬೇಡ. ಮತ್ತೆ ದೇವರಿಗೆ ಬೇಕಾದುದಾದರೂ ಏನು? ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಶ್ರವಣ ಶಕ್ತಿಯನ್ನು ನೀನು ನನಗೆ ಕೊಟ್ಟಿದ್ದೆ. ಶ್ರವಣ ಶಕ್ತಿ ಅಂದ್ರೆ ನನ್ನ ಕಿವಿ ಕೇಳುವಂತೆ ನೀನು ತೆರೆದಿದ್ದಿ, ನನ್ನ ಕಿವಿ ನಿನ್ನ ಜೀವಸ್ವರವನ್ನ ಆಲಿಸುವಂತೆ ಮಾಡಿದ್ದೆ. ಯೆಶಾಯ 50 ವಚನ 4ರಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯ ಬಹಳ ಅದ್ಭುತಕರವಾಗಿ ಹೇಳುತ್ತೆ, ಶಿಷ್ಯನೋಪಾದಿ, ಒಬ್ಬ ಶಿಷ್ಯನಿಗೆ ಹೇಳಿಕೊಡುವಂತೆ ಪ್ರತಿದಿನವೂ ಮುಂಜಾನೆ ದೇವರು ನನ್ನನ್ನು ತಟ್ಟಿ ಎಬ್ಬಿಸುತ್ತಾರೆ. ಅವರ ಸ್ವರಕ್ಕೆ ಕಿವಿಗೊಟ್ಟು ಶಿಕ್ಷಣವನ್ನು ಕಲಿತುಕೊಳ್ಳುವಂತೆ ನನ್ನ ಕಿವಿಗಳನ್ನು ತೆರೆಯುತ್ತಾರೆ. ಸುಶಿಕ್ಷಿತರ ನಾಲಿಗೆಯನ್ನು ನನಗೆ ಅನುಗ್ರಹಿಸಿದ್ದಾರೆ ಎಂಬುದಾಗಿ ಪ್ರವಾದಿ ಆ ವಾಕ್ಯ ಓದುವ. ಪ್ರವಾದಿ ಯೆಶಾಯನ ಗ್ರಂಥ 50ನೇ ಅಧ್ಯಾಯ ವಚನ 4. ನಮ್ಮ ಕಾಣಿಕೆ, ದಹನ ಬಲಿ, ಹೋಮ ಅವೆಲ್ಲಕ್ಕಿಂತ ಮಿಗಿಲಾಗಿ ದೇವರಿಗೆ ಬೇಕಾದುದು ಏನು? ದೇವರ ಮೆಚ್ಚುಗೆಗೆ ಪಾತ್ರರಾಗಲು ನಾವು ಮಾಡಬೇಕಾದುದಾರು ಏನು? ನಿನ್ನ ಕಿವಿಯನ್ನು, ಶ್ರವಣ ಶಕ್ತಿಯನ್ನು ನಾನು ನಿನಗೆ ಅನುಗ್ರಹಿಸಿದ್ದೇನೆ. ಯೆಶಾಯ 50 ವಚನ 4. ದಣಿದವರನ್ನು ಹಿತನುಡಿಗಳಿಂದ ತಣಿಸುವಂತೆ ಅನುಗ್ರಹಿಸುತ್ತಾ ನನಗೆ ಸ್ವಾಮಿ ಸರ್ವೇಶ್ವರ ಶಿಕ್ಷಿತರ ನಾಲಿಗೆಯನ್ನು. ಶಿಷ್ಯನೋಪಾದಿ, ನಾನು ಆತನನ್ನು ಆಲಿಸುವಂತೆ. ಒಬ್ಬ ಗುರುವಿನ ಬೋಧನೆಯನ್ನು ಶಿಷ್ಯನು ಹೇಗೆ ಆಸಕ್ತಿಯಿಂದ ಆಲಿಸುತ್ತಾನೆ, ಕೇಳಿಸಿಕೊಳ್ಳುತ್ತಾನೆ. ಯಾಕೆ? ಗುರು ಹೇಳಿದಂತೆ ಮಾಡುವುದಕ್ಕಾಗಿ ಮೊದಲು ಆಲಿಸಬೇಕು, ಮೊದಲು ಕೇಳಿಸಿಕೊಳ್ಳಬೇಕು. ಶಿಷ್ಯನೋಪಾದಿ, ನಾನು ಆತನನ್ನು ಆಲಿಸುವಂತೆ ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಚೇತನಗೊಳಿಸುತ್ತಾನೆ ನನ್ನ ಕಿವಿಯನ್ನು. ತೆರೆದಿಹನು ಸ್ವಾಮಿ ಸರ್ವೇಶ್ವರ ನನ್ನ ಕಿವಿಯನ್ನು, ಎಂದೇ ವಿಮುಖನಾಗಲಿಲ್ಲ, ನಾನು ಪ್ರತಿಭಟಿಸಲಿಲ್ಲ ಆತನನ್ನು. ಇವತ್ತು ನಮ್ಮ ಕಿವಿಗಳು ದೇವರ ಸ್ವರವನ್ನ ಆಲಿಸುವಂತೆ, ದೇವರ ವಾಕ್ಯಕ್ಕೆ ಕಿವಿಗೊಡುವಂತೆ ನಮ್ಮ ಮಂದವಾದ ಕಿವಿಗಳು ತೆರೆಯಲ್ಪಡಬೇಕು. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನೀವು ಕರ್ಣ ಸುನ್ನತಿ ಇಲ್ಲದವರು, ನಿಮ್ಮ ಕಿವಿಗಳಲ್ಲಿ ಇನ್ನೂ ಸುನ್ನತಿಯಾಗಿಲ್ಲ, ನಿಮ್ಮ ಕಿವಿಗಳು ಇನ್ನೂ ಶುದ್ಧೀಕರಿಸಲ್ಪಡಲಿಲ್ಲ, ನಿಮ್ಮ ಕಿವಿಗಳು ಇನ್ನೂ ದೇವರ ಸ್ವರವನ್ನು ಆಲಿಸುವುದಕ್ಕೆ ಸಿದ್ಧರಾಗಿಲ್ಲ. ಅದಕ್ಕೆ ಪ್ರಭು ಯೇಸು ಸ್ವಾಮಿ ಬೋಧನೆ ಮಾಡುವ ಎಲ್ಲಾ ಸ್ಥಳಗಳಲ್ಲಿ ಸಾಧಾರಣವಾಗಿ ಅವರು ಬಳಸಿದ ಒಂದು ಮಾತು, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂಬುದಾಗಿ. ಪ್ರಕಟಣಾ ಗ್ರಂಥದಲ್ಲಿ ಸಹ 2ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ ದೇವರಾತ್ಮ ನುಡಿಯುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಅಂದ್ರೆ ನಾವೆಲ್ಲ ಕಿವುಡರಲ್ಲ. ನಮ್ಮ ಕಿವಿ ದೇವರು ಮಾತನಾಡುವ ಸ್ವರವನ್ನ, ಆ ಜೀವ ಸ್ವರವನ್ನ ಗ್ರಹಿಸಿಕೊಳ್ಳಲಾರದಂತೆ ನಮ್ಮ ಕಿವಿಗಳು ಮಂದವಾಗಿದೆ. ಇವತ್ತು ನಮ್ಮ ಕಿವಿಗಳು ದೇವರ ಸ್ವರಕ್ಕಾಗಿ ತೆರೆಯಲ್ಪಡಲಿ. ದೇವಾ, ನನ್ನ ಕಿವಿಗಳನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ಈ ಕಿವಿಗಳ ಮೂಲಕ ಮಾಡಿದ ಸಕಲ ಪಾಪಾಪರಾಧಗಳನ್ನು ಮನ್ನಿಸು. ನಮ್ಮ ಕಿವಿಗಳು ನಿಮ್ಮ ಸ್ವರಕ್ಕೆ ಕಿವಿಗೊಡುವಂತೆ ಅದು ತೆರೆಯಲ್ಪಡಲಿ. ಆಮೆನ್. ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದೆ ನೀನು ನನಗೆ. ಯಾಕಂದ್ರೆ ದೇವರಿಗೆ ಯಾವುದೇ ಯಜ್ಞಾರ್ಪಣೆ ಬಲಿಕಾಣಿಕೆ ಬೇಕಾಗಿಲ್ಲ. ನಾನು ಹೋಗೋಡುತ್ತಾ ಇಂತೆಂದೆ, ಆ ಕಿವಿ ತೆರೆಯಲ್ಪಟ್ಟಿರುವುದರಿಂದ ದೇವರ ಸ್ವರ ಕೇಳಿಸಿಕೊಂಡಾಗ ನಾನು ಓಡಿ ಬಂದು ಇಂತೆಂದೆ. ಸಮುವೇಲ ಸಣ್ಣ ಬಾಲಕ, ತಾಯಿ ಹನ್ನಳು ಸಮುವೇಲನನ್ನ ದೇವ ಮಂದಿರದಲ್ಲಿ ಬಿಟ್ಟು ಹೋದಾಗ ರಾತ್ರಿಯ ಸಮಯದಲ್ಲಿ ಅವನು ದೈವ ದರ್ಶನದ ಗೂಡಾರದ ಸಮೀಪದಲ್ಲಿ ನಿದ್ರಿಸುತ್ತಿರುವಾಗ
ಸ್ವತಃ ಸರ್ವಶಕ್ತನಾದ ದೇವರು ಸಮುವೇಲನೆ ಸಮುವೇಲನೆ ಎಂದು ಕರೆದರು. ಆದರೆ ಇವನಿಗೆ ಆ ಸ್ವರ ಯಾರದೆಂದು ಗುರುತಿಸಲು ಸಾಧ್ಯವಾಗದೆ ತಕ್ಷಣ ಎಚ್ಚೆತ್ತು ತನ್ನ ಯಾಜಕ ಏಲಿ ಕರೆಯುತ್ತಿದ್ದಾನೆ ಎಂದು ಏಲಿಯ ಬಳಿ ಓಡುತ್ತಾನೆ. ಏಲಿ ಹೇಳುತ್ತಾನೆ, ಇಲ್ಲ ಮಗನೇ, ನಾನು ನಿನ್ನನ್ನು ಕರೆದಿಲ್ಲ, ಹೋಗಿ ನಿದ್ರೆ ಮಾಡು. ಮತ್ತೆ ಸಮುವೇಲನೆ ಸಮುವೇಲನೆ ಎನ್ನುವಾಗ ಮತ್ತೆ ಇವನು ಎಚ್ಚೆತ್ತು ಓಡಿ ಬರ್ತಾನೆ ಏಲಿ ಯಾಜಕನ ಬಳಿ. ಏಲಿ ಯಾಜಕನಿಗೆ ಗೊತ್ತಾಗುತ್ತದೆ, ರಾತ್ರಿಯ ವೇಳೆ ಇವನಿಗೆ ಇವನ ಹೆಸರಿಡಿದು ಕರೆಯುತ್ತಿದ್ದಾರೆ, ಖಂಡಿತವಾಗಿಯೂ ಸರ್ವಶಕ್ತನಾದ ದೇವರ ಸ್ವರ ಅದು. ಆಗ ಏಲಿ ಯಾಜಕನು ಸಮುವೇಲ ಬಾಲಕನಿಗೆ ಹೇಳುತ್ತಾನೆ, ಮತ್ತೊಮ್ಮೆ ಆ ಸ್ವರ ನಿನ್ನ ಕಿವಿಗೆ ಬಿದ್ದರೆ, ಇಗೋ ಸ್ವಾಮಿ, ನಾನು ಸಿದ್ಧನಿದ್ದೇನೆ, ನಾನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ, ನೀವು ಮಾತನಾಡಿ ಎಂದು ಹೇಳು ಎಂಬುದಾಗಿ. ಅದ್ಭುತಕರವಾದ ಅನುಭವ. ನಮಗೂ ಸಹ ದೇವರು ಅನೇಕ ವಿಧದಲ್ಲಿ ನಮ್ಮೊಟ್ಟಿಗೆ ಮಾತನಾಡಲು, ನಮ್ಮೊಟ್ಟಿಗೆ ಅವರ ಒಂದು ಆಲೋಚನೆಯನ್ನ ಹೇಳಲು ಅವರು ಹಾತೊರೆಯುತ್ತಿದ್ದಾರೆ. ಆದರೆ ನಮ್ಮ ಕಿವಿಗಳಾದರೂ ಅನೇಕ ಶಬ್ದಗಳಿಗೆ, ಅನೇಕ ಪ್ರಪಂಚದ ಕೆಲಸ ಕಾರ್ಯಗಳಿಗೆ ಅದು ಗುಲಾಮನಾಗಿ ಹೋಗಿದ ಕಾರಣ ಆ ದೇವರ ಸ್ವರವನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸಮುವೇಲ ಪ್ರವಾದಿಯನ್ನ 3ನೇ ಬಾರಿ ದೇವರು ಕರೆಯುವಾಗ ಅವನು ತಕ್ಷಣ ಎದ್ದು ಹೇಳುತ್ತಾನೆ, ಸ್ವಾಮಿ ಸರ್ವೇಶ್ವರ, ದಾಸನು ನಾನು ಸಿದ್ಧನಿದ್ದೇನೆ, ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ. ಇದೇ ರೀತಿ ನಮಗೂ ಸಹ ರಾತ್ರಿಯ ವೇಳೆಯಲ್ಲಿ ದೇವರು ನಮ್ಮನ್ನ ಎಚ್ಚರಿಸಿದ್ದೇ ಆದರೆ ನಾವು ಆ ಕ್ಷಣವೇ ಎದ್ದು ದೇವರ ಸ್ವರಕ್ಕೆ ಕಿವಿಗೊಡುವಂತೆ ನಮ್ಮ ಕಿವಿಗಳು ತೆರೆಯಲ್ಪಡಲಿ. ನಾನು ಓಗೋಡುತ್ತಾ ಇಂತೆಂದೆ, ಇಗೋ ನಾನೇ ಬರುತ್ತಿರುವೆ, ಗ್ರಂಥದ ಸುರುಳಿಯಲ್ಲಿ ನನ್ನ ಕುರಿತು ಲಿಖಿತವಾಗಿದೆಯಲ್ಲವೇ. ಗ್ರಂಥದ ಸುರುಳಿಯಲ್ಲಿ ಅಂದರೆ ಪ್ರಭು ಯೇಸುವಿನ ಕುರಿತು ಈಗಾಗಲೇ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಕಡೆ ಬರೆಯಲ್ಪಟ್ಟಿತು. ಯೇಸುವಿನ ಕುರಿತು ಏನೆಲ್ಲಾ ಪ್ರವಾದನೆಗಳು ಬರೆಯಲ್ಪಟ್ಟಿದ್ದವೋ ಅವೆಲ್ಲವನ್ನ ನೆರವೇರಿಸುವುದಕ್ಕಾಗಿ ಪ್ರಭು ಯೇಸು ಈ ಲೋಕಕ್ಕೆ ಇಳಿದು ಬಂದರು. ಪ್ರೈಸ್ ದಿ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಚನ 4ರಿಂದ 5 ಓದೋಣ. ಆದ್ದರಿಂದಲೇ ಭೂಲೋಕಕ್ಕೆ ಬರಲಿದ್ದ ಕ್ರಿಸ್ತ ಯೇಸು ದೇವರಿಗೆ ಇಂತೆಂದರು, ಬಲಿಯರ್ಪಣೆಗಳು ಕಾಣಿಕೆಗಳು ನಿಮಗೆ ಬೇಡವಾದವು ಎಂದೇ ಅಣಿಮಾಡಿಕೊಟ್ಟಿರಿ ನನಗೆ ದೇಹ ಒಂದನ್ನು. ಸರ್ವಾಂಗ ಹೋಮಗಳು ಪಾಪ ಪರಿಹಾರಕ ಬಲಿಗಳು ನಿಮಗೆ ತರಲಿಲ್ಲ ತೃಪ್ತಿಯನ್ನು. ಆಗ ಇಂತೆಂದು ನಾನೇ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿರುವಂತೆ, ಓ ದೇವ, ಇಗೋ ನಾ ಬಂದೆ, ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ. ದೇವರ ಚಿತ್ತ ಏನೆಂದು ಆ ಸ್ವರವನ್ನ ಕೇಳಿಸಿಕೊಂಡು ಯೇಸುವಿನ ಕುರಿತು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲ ಪ್ರವಾದನೆಗಳು ನೆರವೇರುವಂತೆ ಪ್ರಭು ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದರು. ಪ್ರಭು ಯೇಸು ಮೊಟ್ಟ ಮೊದಲನೇದಾಗಿ ಶರೀರ ರೂಪದಲ್ಲಿ ಲೋಕಕ್ಕೆ ಜನಿಸಿ ಬಂದದ್ದು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ. ಬಲಿ ಕಾಣಿಕೆಗಳು, ಯಜ್ಞ ಹೋಮಗಳು ಅವರಿಗೆ ಬೇಡವಾದವು. 8ನೇ ವಚನ, ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮಾವೇಶ. ನನ್ನ ಅಂತರಂಗದಲ್ಲಿದೆ ದೇವಾ ನಿನ್ನ ಧರ್ಮೋಪದೇಶ. ದೇವರ ಚಿತ್ತಕ್ಕನುಗುಣವಾಗಿ ನಡೆಯುವುದೇ. ಯೋಹಾನ 4:34 ದೇವರ ಚಿತ್ತದಂತೆ, ದೇವರ ಚಿತ್ತವನ್ನು ನಡೆಸುವುದೇ ನನ್ನ ಆಹಾರ, ದೇವರ ಚಿತ್ತವನ್ನು ಮಾಡುವುದೇ ನನ್ನ ತಿಂಡಿ ತೀರ್ಥ. ಯಾಕೋಬನ ಬಾವಿಯ ಬಳಿ ಪ್ರಭು ಯೇಸು ಕುಳಿತಿದ್ದಾಗ ಶಿಷ್ಯರು ಊಟ ತೆಗೆದುಕೊಂಡು ಬಂದರು. ಆಗ ಯೇಸು ಊಟ ಕೊಡಲು ಬಂದಾಗ ಅವ್ರು ಹೇಳ್ತಾರೆ, ದೇವರ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ ಎಂಬುದಾಗಿ. ಯೋಹಾನ 6:38 ಜನರು ಬಂದು ಕೇಳುತ್ತಾರೆ, ತಂದೆ ದೇವರನ್ನು ಮೆಚ್ಚುಗೆಗೆ ಪಾತ್ರರಾಗಲು ನಾವು ಏನು ಮಾಡಬೇಕು? ದೇವರ ಚಿತ್ತದಂತೆ ಜೀವಿಸುವವನು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಅದ್ಭುತಕರವಾದ ವಚನ, ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮಾವೇಶ. ಬಲಿ ಕಾಣಿಕೆ, ಹೋಮ, ದಹನ ಬಲಿ, ದಾನ, ನಮ್ಮ ಪ್ರಾರ್ಥನೆ, ಉಪವಾಸ, ಇದರಿಂದ ಯಾರಿಗೆ ಪ್ರಯೋಜನ? ನಮಗೆ ಪ್ರಯೋಜನ ಹೊರತು ದೇವರಿಗಲ್ಲ. ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗಬೇಕಾದರೆ ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸುವ ಮಕ್ಕಳಾಗಬೇಕು. ಮತ್ತಾಯ 7:21 ಪ್ರಭು ಯೇಸು ಇದನ್ನೇ ಶಿಷ್ಯರಿಗೆ ನುಡಿದರು, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವವರೆಲ್ಲ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಿಲ್ಲ, ಬದಲಿಗೆ ತಂದೆಯ ಚಿತ್ತದಂತೆ ಯಾರು ಮಾಡುತ್ತಾರೋ ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬುದಾಗಿ.
ಬಲಿ ಕಾಣಿಕೆಗಳು, ಹೋಮ, ದಹನ ಬಲಿಗಳು ದೇವರಿಗೆ ಬೇಕಾಗಿಲ್ಲ. ಸಮುವೇಲ ಕತ್ತೆಗಳನ್ನು ಮೇಯಿಸುತ್ತಿದ್ದ ಸಮುವೇಲನನ್ನು ದೇವರು ರಾಜನನ್ನಾಗಿ ನೇಮಕ ಮಾಡಿದರು. ಆದರೆ ಆತ ದೇವರ ವಾಕ್ಯವನ್ನು ಮೀರಿ ಕೊಲ್ಲಬೇಕೆಂದು ದೇವರು ಹೇಳಿದ ಪಶು ಪಕ್ಷಿ ಪ್ರಾಣಿಗಳನ್ನು ದೇವರಿಗೆ ದಹನ ಬಲಿಯಾಗಿ ಅರ್ಪಿಸಿದ. ಜನರ ಮಾತಿಗೆ ಮರುಳಾದ. ಆದರೆ ದೇವರು ಹೇಳಿದ ಮಾತಿನಂತೆ ಅವನು ನಡೆಯದೇ ಹೋದಾಗ ಅವನಲ್ಲಿದ್ದ ಅಭಿಷೇಕ ಕಳೆದುಕೊಂಡ. ಅವನ ಅರಸುತನ ಕಿತ್ತು ದಾವೀದನಿಗೆ ಕೊಡಲಾಯಿತು. ಆದ ಕಾರಣ ಇಂದು ನಮ್ಮನ್ನೇ ನಾವು ಎಚ್ಚರಿಸಿಕೊಳ್ಳೋಣ. ನಮ್ಮ ಕಿವಿಗಳು ದೇವರ ಸ್ವರಕ್ಕೆ ತೆರೆಯಲ್ಪಡಲಿ. ದೇವರ ಚಿತ್ತದಂತೆ ಜೀವಿಸುವವನೇ ದೇವರ ಮೆಚ್ಚುಗೆಗೆ ಪಾತ್ರನು. ಎಲ್ಲಾ ದಹನ ಬಲಿ, ಯಜ್ಞ, ಯಾಗಾದಿಗಳಿಗಿಂತ ವಿಧೇಯತೆ ಬಹಳ ಮುಖ್ಯ. ಒಬಿಡಿಯನ್ಸ್ ಈಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್ ಅನ್ನುವ ರೀತಿಯಲ್ಲಿ ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಮೀಕನ ಗ್ರಂಥ 6ನೇ ಅಧ್ಯಾಯ ವಚನ 6ರ ಮೇಲ್ಪಟ್ಟು, ಹೇ ಸರ್ವೇಶ್ವರ, ನಿನ್ನ ಸನ್ನಿಧಾನದಲ್ಲಿ ನಾನು ನಿರ್ದೋಷಿಯಾಗಿ ಕಾಣಿಸಿಕೊಳ್ಳಬೇಕಾದರೆ ಸಾವಿರಾರು ಕುರಿಗಳನ್ನ ಬಲಿಯಾಗಿ ಅರ್ಪಣೆ ಮಾಡಿದರೆ ನಿಮಗೆ ಇಷ್ಟವಾಗುತ್ತದೋ? ಸಾವಿರಾರು ಎಣ್ಣೆ ಪ್ರವಾಹಗಳನ್ನು ಸುರಿಸಿದರೆ ನಿಮಗೆ ಇಷ್ಟವಾಗುತ್ತದೋ? ನನ್ನ ಚೊಚ್ಚಲ ಮಕ್ಕಳನ್ನು ಬಲಿ ಕೊಟ್ಟರೆ ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತೇನಾ? ಇಲ್ಲ ಮನುಜ, ಇಲ್ಲ. ಇದಾವುದು ದೇವರಿಗೆ ಬೇಕಾಗಿಲ್ಲ. ಬದಲಿಗೆ ನ್ಯಾಯ ನೀತಿಯಲ್ಲಿ ಆಸಕ್ತನಾಗಿರುವುದು, ದೇವರ ಕರುಣೆಯಲ್ಲಿ ನಿಂತುಕೊಂಡಿರುವುದು, ದೇವರ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸುವುದು, ದೇವರ ಚಿತ್ತವನ್ನು ನೆರವೇರಿಸುವವನೇ ದೇವರ ಮೆಚ್ಚುಗೆಗೆ ಪಾತ್ರನು. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವು ಜೀವಿಸಿದ ಒಂದೊಂದು ದಿನಗಳಿಗಾಗಿ, ದೇವರ ಚಿತ್ತಕ್ಕೆ ವಿರೋಧವಾಗಿ ಮಾಡಿದ ಒಂದೊಂದು ಪಾಪಗಳಿಗಾಗಿ ಈ ಮುಂಚಾನೆ ವೇಳೆ ಯೇಸುವೆ, ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತೇವೆ. ಮತ್ತೊಂದು ಆವರ್ತಿ ನಿಮ್ಮ ಕಲ್ವಾರಿಯ ರಕ್ತವನ್ನು ನಮ್ಮ ಮೇಲೆ ಸುರಿಸಿ ನಮ್ಮ ಸಕಲ ಪಾಪಪರಾಧಗಳನ್ನು ತೊಳೆದು ಶುದ್ಧೀಕರಿಸಿರಿ. ದೇವರ ಚಿತ್ತವನ್ನ ನಡೆಸುವುದೇ ನನಗೆ ಪರಮಾವೇಶ ಎಂಬ ವಾಕ್ಯದಂತೆ ಈ ದಿನ ಮೊದಲ್ಗೊಂಡು ದೇವರ ವಾಕ್ಯಕ್ಕೆ ಅನುಗುಣವಾಗಿ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸುವಂತೆ ನಮಗೆ ಬೇಕಾದ ಪವಿತ್ರಾತ್ಮರ ಶಕ್ತಿಯನ್ನು, ಪವಿತ್ರಾತ್ಮರ ಕೃಪಾವರವನ್ನು ಅನುಗ್ರಹಿಸಿರಿ. ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ ಎಂಬ ವಾಕ್ಯದಂತೆ ಮತ್ತೊಬ್ಬ ಯೇಸುವಾಗಿ ಸಹನೆ, ಶಾಂತಿ, ಕ್ಷಮೆ, ಪ್ರೀತಿ, ಸದ್ಗುಣ, ಪರಿಶುದ್ಧತೆಯಲ್ಲಿ ಜೀವಿಸಲು ನಮ್ಮೊಬ್ಬೊಬ್ಬರನ್ನು ಅಭಿಷೇಕ ಮಾಡಿರಿ. ನಾನು ಅಳಿಯಬೇಕು, ಪರಿಶುದ್ಧಾತ್ಮರು ನನ್ನಲ್ಲಿ ಬೆಳೆಯಬೇಕು ಎಂಬ ವಚನದಂತೆ ಪರಿಶುದ್ಧಾತ್ಮರ ಸತ್ಫಲಗಳು ನಮ್ಮಲ್ಲಿ ಯಥೇಚ್ಛವಾಗಿ ಕಾರ್ಯ ಮಾಡಲಿ. ಪರಿಶುದ್ಧಾತ್ಮರೇ, ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಿರಿ. ಎಲ್ಲ ಯಜ್ಞ ಬಲಿ ಯಾಗಾದಿಗಳಿಗಿಂತ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸುವ ವಿಧೇಯತೆಯ ಆತ್ಮರು, ಯೇಸುವನ್ನ ವಿಧೇಯತೆಯಲ್ಲಿ ಮುನ್ನಡೆಸಿದ ಅದೇ ಪರಿಶುದ್ಧಾತ್ಮರು ನಮ್ಮನ್ನು ವಶಪಡಿಸಿಕೊಂಡು ಆ ವಿಧೇಯತೆಯಲ್ಲಿ ಜೀವಿಸಲು ಬೇಕಾದ ಕೃಪೆಯನ್ನು ಅನುಗ್ರಹಿಸುವಂತೆ, ಆ ವಿಧೇಯತೆಯ ಮೂಲಕ ಎಲ್ಲ ಆಶೀರ್ವಾದಗಳಿಗೆ ನಾವು ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಈ ದಿನ ಮೊದಲ್ಗೊಂಡು ದೇವರು ನಮ್ಮ ಕಿವಿಗಳನ್ನು ತೆರೆದಿದ್ದಾರೆ. ನಮ್ಮ ಕಿವಿಗಳು ದೇವರ ಸ್ವರಕ್ಕೆ ಕಿವಿಗೊಡುವಂತೆ ಆತನ ಪ್ರಸನ್ನತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಲು ಪ್ರಾರಂಭಿಸೋಣ. ದೇವರ ಚಿತ್ತದಂತೆ ಪರಿಶುದ್ಧಾತ್ಮರು ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಮ್ಮ ಕುಟುಂಬವನ್ನು ಮುನ್ನಡೆಸುವಂತೆ, ಪವಿತ್ರಾತ್ಮರು ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡುವಂತಾಗಲಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವದಿಸಲ್ಪಡಿ.